ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಹಳ್ಳಿ ಹಸಿವು ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೊಂದು ಮೊಟ್ಟೆಯಿಂದ ಮಾಡುವ ಸ್ಪೆಷಲ್ ಗ್ರೇವಿಯನ್ನು ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ತಿದ್ದೇನೆ. ಇಲ್ಲಿ ನೋಡ್ಬೋದು ನೀವು, ನಾನೀಗ ಮೊಟ್ಟೆಯನ್ನು ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಈ ಮೊಟ್ಟೆ ಬೇಯಲಿಕ್ಕೆ ಇಡುವಾಗ ಸ್ವಲ್ಪ ಈರುಳ್ಳಿಯ ಸಿಪ್ಪೆಯನ್ನು ಹಾಕಿ ಬೇಯಲಿಕ್ಕೆ ಇಡೋದ್ರಿಂದ ಮೊಟ್ಟೆ ಒಡೆದು ಹೋಗೋದಿಲ್ಲ. ನಾವು ಹೆಚ್ಚಾಗಿ ಖಾಲಿ ಉಪ್ಪು ಹಾಕಿ ಬೇಯಲಿಕ್ಕೆ ಇಡ್ತೇವೆ. ಹಾಗೆ ಇಡುವಾಗ ಮೊಟ್ಟೆ ತುಂಬ ಮೊಟ್ಟೆಗಳು ಏನಾಗ್ತದೆ, ಒಡೆದು ಸೀಳಾಗಿ ಹೋಗ್ತದೆ. ಸೊ ಅದನ್ನು ತಪ್ಪಿಸಲಿಕ್ಕೆ ನೀವು ಇದನ್ನು ಈರುಳ್ಳಿ ಸಿಪ್ಪೆಯನ್ನು ಹಾಕ್ಬೋದು. ನಾನೀಗ ಒಂದು ಬಟ್ಟಲಲ್ಲಿ ಸ್ವಲ್ಪ ಶುಂಠಿ, ಚಕ್ಕೆ, ಹಾಗೆ ಕರಿಬೇವಿನ ಸೊಪ್ಪು, ಕಾಯಿ ಮೆಣಸು, ಈರುಳ್ಳಿ, ಒಂದೆರಡು ಟೊಮೆಟೊ, ಸ್ವಲ್ಪ ಬೆಳ್ಳುಳ್ಳಿಯನ್ನು ತಗೊಳ್ತಾ ಇದ್ದೇನೆ. ನಾನೀಗ ತೋರಿಸಿದಂತಹ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ನಾವೀಗ ಎಣ್ಣೆ ಹಾಕಿ ಫ್ರೈ ಮಾಡಲಿಕ್ಕೆ ಉಂಟು. ಇದು ನೋಡಿ, ಸ್ವಲ್ಪ ಗರಂ ಮಸಾಲೆ ಹಾಗೂ ಇದು ಬೇಬಿ ಗೋಡಂಬಿ. ಗೋಡಂಬಿಯಲ್ಲಿ ಇನ್ನೊಂದು ಕ್ವಾಲಿಟಿ ಸಿಗ್ತದೆ ನೋಡಿ, ಅಂದರೆ ಹಾಫ್ ಹಾಫ್ ಆಗಿ ಇರ್ತದೆ ಅಲ್ವಾ, ಅಂತಹ ಗೋಡಂಬಿ ಇದು ಸಾಂಬಾರಿಗೆ ಗ್ರೇವಿ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಆಗ್ತದೆ. ಇವಾಗ ನಾವು ತೆಗೆದುಕೊಂಡ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ನಾನು ಮೊದಲಿಗೆ ಹಾಕ್ಕೊಂಡಿದ್ದೇನೆ. ಆಮೇಲೆ ಬೆಳ್ಳುಳ್ಳಿ, ಶುಂಠಿ, ಕಾಯಿಮೆಣಸು ಏನೆಲ್ಲ ಐಟಮ್ಸ್ ತೋರಿಸಿದ್ದೆ ನೋಡಿ, ಅದನ್ನೆಲ್ಲನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ಹಸಿ ಈರುಳ್ಳಿ, ಟೊಮೆಟೊ, ಶುಂಠಿ ಎಲ್ಲ ಇದೆ ಅಲ್ವಾ, ಇದರ ಹಸಿ ವಾಸನೆ ಹೋಗಿ ಒಂದು ಲೆವೆಲಿಗೆ ಏನು ಸ್ವಲ್ಪ ಬಾಡಿದರೆ ಸಾಕು. ಆಮೇಲೆ ನಾವಿದನ್ನು ಏನು ಪೇಸ್ಟ್ ಮಾಡ್ಕೊಳ್ಳಿಕ್ಕಿದೆ. ಸೊ ಸ್ವಲ್ಪ ಬಾಡಿದರೆ ಸಾಕಾಗ್ತದೆ, ಹಸಿ ವಾಸನೆ ಮಾತ್ರ ಇರಬಾರ್ದು. ಇವಾಗ ನೋಡಿ, ಎಲ್ಲನೂ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಆವಾಗಲೇ ತೋರಿಸಿದಂತಹ ಈ ಬೇಬಿ ಗೋಡಂಬಿ ಇದೆ ಅಲ್ವಾ, ಇದನ್ನು ಮೊದಲೇ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಳ್ಬೋದು. ಆದರೆ ನಾನು ಮಾತ್ರ ಇದನ್ನು ಒಂದೇ ಸಲಕ್ಕೆ ಆಗಿ ಹೋಗ್ತದೆ ಅಂತ ಹೇಳಿ ಇದನ್ನು ಕೊನೆಯಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಈ ಮೊದಲಿಗೆ ಹಾಕಿ ಅದರೊಟ್ಟಿಗೆ ಟೊಮೆಟೊ, ಈರುಳ್ಳಿ ಎಲ್ಲ ಹಾಕಿದರೆ ಈ ಗೋಡಂಬಿ ಏನಿದೆ ಅಲ್ವಾ, ಇದು ಸ್ವಲ್ಪ ಜಾಸ್ತಿ ಹುರಿದ ಹಾಗೆ ಆದರೆ ಅದು ಕಹಿ ಬರುವ ಚಾನ್ಸಸ್ ಇರ್ತದೆ. ಸೊ ನಾನು ಇದಕ್ಕೆ ಲಾಸ್ಟಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ನೀವು ಫಸ್ಟಿಗೆ ಏನಾದರೂ ಫ್ರೈ ಮಾಡಿ ಎತ್ತಿಟ್ಕೊಂಡ್ರೆ ಕೊನೆಗೆ ಮಿಕ್ಸಿಯಲ್ಲಿ ನೀವು ಆವಾಗ ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಳ್ತೀರಲ್ವ, ಆವಾಗ ಇದನ್ನು ಆ್ಯಡ್ ಮಾಡಿಕೊಂಡ್ರೆ ಸಾಕು. ನಾನು ಆವಾಗಲೇ ತೋರಿಸಿದ ಗರಂ ಮಸಾಲೆಯನ್ನು ನೀವು ಮಿಕ್ಸಿಗೆ ಹಾಕ್ಕೊಳ್ಳುವಾಗಲೂ ಆ್ಯಡ್ ಮಾಡಿಕೊಂಡು ರುಬ್ಕೊಳ್ಬೋದು. ಆದರೆ ನಾನು ಮಾತ್ರ ಆಮೇಲೇ ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಇನ್ನೊಂದೆಡೆ ನಾನು ಎಣ್ಣೆಯನ್ನು ಕಾಯಲಿಕ್ಕೆ ಇಟ್ಟಿದ್ದೇನೆ. ನಾನು ಎಲ್ಲ ಅಡುಗೆಗೂ ಹೆಚ್ಚಾಗಿ ತೆಂಗಿನ ಎಣ್ಣೆಯನ್ನೇ ಬಳಸ್ತಾ ಇರೋದು. ಇವಾಗ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗ್ತಾ ಇದ್ದ ಹಾಗೆ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದರಲ್ಲಿ ಒಂದು 2 ದೊಡ್ಡ ದೊಡ್ಡ ಈರುಳ್ಳಿ ಇದೆ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇವಾಗ ನಾವು ಪುನಃ ಸಪ್ರೇಟಾಗಿ ಟೊಮೆಟೊ ಹಾಕಲಿಕ್ಕೆ ಇಲ್ಲ, ಆವಾಗಲೇ ನಾವು ರುಬ್ಬುವಾಗ ತಗೊಂಡಿರೋದ್ರಿಂದ ಇವಾಗ ಟೊಮೆಟೊ ಆ್ಯಡ್ ಮಾಡ್ತಾ ಇಲ್ಲ. ಈಗ ನೋಡಿ, ಬೆಂದ ಮೊಟ್ಟೆಯನ್ನು ಅಲ್ಲಲ್ಲಿ ಏನು ಲೈನ್ಸ್ ಹಾಕ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಮೊಟ್ಟೆ ಇಲ್ಲದಿದ್ದರೆ ಮಸಾಲೆಯನ್ನು ಎಳ್ಕೊಳ್ಳೋದು ಕಷ್ಟ. ಸೊ ನಾವು ಇದಕ್ಕೆ ಈ ಟೈಪ್ ಲೈನ್ಸ್ ಹಾಕ್ಕೊಂಡ್ರೆ ಮಸಾಲೆ ಬೇಗನೆ ಎಳ್ಕೊಳ್ತದೆ. ಈ ಈರುಳ್ಳಿ ಒಂದು ಲೆವೆಲಿಗೆ ಫ್ರೈ ಆದಾಗ ನಾವು ಈ ಮೊಟ್ಟೆನ ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಈ ಮೊಟ್ಟೆಯ ಹೊರಗಿನ ಪದರ ಏನು ಸ್ಮೂತ್ ಆಗಿದ್ದರೆ ನಾವು ಗ್ರೇವಿಗೆ ಹಾಕುವಾಗ ಟೇಸ್ಟು ಅಷ್ಟು ಚೆನ್ನಾಗಿರೋದಿಲ್ಲ. ಅದಲ್ಲದೆ ಇದು ಏನು ಆಚೆ ಈಚೆ ಮಗುಚುವಾಗ ಬ್ರೇಕ್ ಆಗುವ ಚಾನ್ಸ್ ಇರ್ತದೆ, ಮೊಟ್ಟೆ ಒಡೆದು ಹೋಗ್ತದೆ. ಸೊ ಇವಾಗಲೇ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡ್ರೆ ಮೊಟ್ಟೆಯ ಹೊರಗಿನ ಪದರ ಸ್ವಲ್ಪ ದಪ್ಪ, ಅಂದರೆ ಚೂರು ತಿನ್ನಲಿಕ್ಕೆ ಏನು ಒಳ್ಳೆಯದಾಗ್ತದೆ. ಸೊ ನಾನಿದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೇನೆ. ಇನ್ನು ಕಾಣ್ತಾ ಇರ್ಬೋದು ನಿಮಗೆ, ಈ ಮೊಟ್ಟೆಯ ಮೇಲಿನ ಪದರ ಎಲ್ಲ ಏನು ಕಲರ್ ಚೇಂಜ್ ಆಗಿದೆ, ಸ್ವಲ್ಪ ಫ್ರೈ ಆಗಿದೆ. ಇಷ್ಟು ಫ್ರೈ ಆದಾಗ ನೀವು ಈ ಮೊಟ್ಟೆಯನ್ನು ಸಪ್ರೇಟಾಗಿ ಎತ್ತಿಟ್ಕೊಳ್ಬೇಕು. ಈ ಈರುಳ್ಳಿ ಫ್ರೈ ಆದ ಈರುಳ್ಳಿಯಿಂದ ಎಲ್ಲ ಮೊಟ್ಟೆನ ಬೇರ್ಪಡಿಸ್ಕೊಂಡ ಮೇಲೆ ನಾವೀಗ ರುಬ್ಬಿಕೊಂಡ ಮಸಾಲೆ ಏನಿತ್ತು ನೋಡಿ, ಅದನ್ನು ಸೇರಿಸ್ಕೊಳ್ಬೇಕು. ನೀವು ನೋಡ್ತಾ ಇರ್ಬೋದು, ನಾನು ಇದಕ್ಕೆ ಖಾರದ ಪುಡಿ ಬೇರೆ ಸೇರಿಸ್ತಾ ಇಲ್ಲ. ಆವಾಗಲೇ ತೆಗೆದುಕೊಂಡ ಕಾಯಿಮೆಣಸು ಮಾತ್ರ ಖಾರಕ್ಕೆ ಬಳಸ್ತಾ ಇದ್ದೇನೆ. ಒಂದು ವೇಳೆ ನಿಮಗೆ ಖಾರ ಕಡಿಮೆ ಅಂತ ಅನಿಸಿದರೆ ನೀವು ಇದಕ್ಕೆ ಈ ಹಂತದಲ್ಲಿ ಖಾರದ ಪುಡಿ ಬೇಕಾದರೂ ಸೇರಿಸ್ಕೊಳ್ಬೋದು. ನಾನಾಗ ತೋರಿಸಿದ ಏನು ಗರಂ ಮಸಾಲೆ ಇತ್ತು ನೋಡಿ,
ಪೌಡ್ರು ಅದನ್ನು ನಾನು ಇವಾಗ ಸೇರಿಸ್ಕೊಳ್ತಾ ಇದ್ದೇನೆ. ಇದು ಕೆಲವರಿಗೆ ಏನು ಅಂತ ಹೇಳಿದರೆ ಮಸಾಲೆಯ ಮೇಲೆ ಪೌಡ್ರ್ ಹಾಕಿದರೆ ಅಲ್ಲಿ ಗಂಟು ಬೀಳ್ತದೆ ಅಂತೆಲ್ಲ ಹೇಳ್ತಾರೆ. ಹಾಗೆ ಇದ್ದವರು ನೀವು ಗ್ರೈಂಡ್ ಮಾಡುವಾಗಲೇ ಹಾಕ್ಕೊಳ್ಬೋದು. ಇದು ಒಂದು ಲೆವೆಲಿಗೆ ಕುದಿ ಬರಲಿಕ್ಕೆ ಶುರುವಾಗುವಾಗ ನಾನು ಸ್ವಲ್ಪ ಇದಕ್ಕೆ ಮೊಸರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಸಪ್ರೇಟಾಗಿ ಹುಳಿ ನಾನು ಹಾಕಲಿಲ್ಲ, ಯಾವುದೇ ಹುಳಿಯನ್ನು ಹಾಕಲೇ ಇಲ್ಲ. ಟೊಮೆಟೊ ಮತ್ತು ಮೊಸರು ಆ್ಯಡ್ ಮಾಡ್ಕೊಂಡ್ವಲ್ಲ ಅದರ ಹುಳಿ ಮಾತ್ರನೇ ಈ ಗ್ರೇವಿಗೆ ಇರ್ತದೆ. ಸೇರಿಸ್ಕೊಂಡ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದ ಮೇಲೆ, ಅಂದರೆ ಇದರ ಹಸಿ ವಾಸನೆ ಎಲ್ಲ ಹೋದ್ಮೇಲೆ ಇದಕ್ಕೆ ನಾವು ಆವಾಗಲೇ ಫ್ರೈ ಮಾಡಿ ಇಟ್ಕೊಂಡಂತಹ ಎಗ್ ಏನಿತ್ತು ಅದನ್ನು ಸೇರಿಸ್ಕೊಳ್ಬೇಕು. ಈ ಎಗ್ ಸೇರಿಸ್ಕೊಂಡ ಮೊದಲು ಉಪ್ಪು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಮೊದಲೇ ನೋಡಿಕೊಂಡು ಹಾಕ್ಕೊಳ್ಬೇಕು. ಏನು ಅಂತ ಹೇಳಿದರೆ ಮೊದಲೇ ಹೆಚ್ಚು ಉಪ್ಪು ಹಾಕಲಿಕ್ಕೆ ಹೋಗಬೇಡಿ. ಈ ಮಸಾಲೆಯನ್ನು ನಾವು ದಪ್ಪ ಕನ್ಸಿಸ್ಟೆನ್ಸಿಯಲ್ಲಿ ಮಾಡೋದ್ರಿಂದ ಸ್ವಲ್ಪ ಉಪ್ಪು ಕಡಿಮೆನೇ ಹಾಕಿ. ಯಾಕೆ ಅಂತ ಹೇಳಿದರೆ ಸಾಂಬಾರು ಕುದೀತು ದಪ್ಪ ಆಗ್ತಾ ಬರುವಾಗ ಉಪ್ಪು ಜಾಸ್ತಿ ಆಗುವ ಚಾನ್ಸಸ್ ಇರ್ತದೆ. ನಾನು ನೋಡಿ ಈ ಕುದಿ ಬಂದ ಮೇಲೆ ಇದಕ್ಕೆ 1 ಚಮಚ ತುಪ್ಪನ ಮೇಲಿಂದ ಹಾಕ್ಕೊಳ್ತಾ ಇದ್ದೇನೆ. ಯಾವುದೇ ಅಡಿಗೆಗೂ ಕೂಡ ದೇಸಿ ತುಪ್ಪವನ್ನು ಬಳಸಿದರೆ ಅದರ ಟೇಸ್ಟ್ ಡಬಲ್ ಆಗ್ತದೆ. ನಾನು ಹೆಚ್ಚಾಗಿ ಅಡುಗೆಯಲ್ಲಿ ತುಪ್ಪನ ಸೇರಿಸ್ಕೊಳ್ತೇನೆ. ನೋಡ್ತಾ ಇರ್ಬೋದು ನೀವು, ನಮ್ಮ ಗ್ರೇವಿ ಏನು ರೆಡಿಯಾಗಿದೆ. ನಾನಿದಕ್ಕೆ ಸಿಂಪಲ್ಲಾಗಿ ಒಂದು ಗೀ ರೈಸ್ ಮಾಡಿಕೊಂಡು ಸರ್ವ್ ಮಾಡ್ತಾ ಇದ್ದೇನೆ. ನನ್ನ ಈ ಸಿಂಪಲ್ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.